ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಿಕ್ಕ ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಸ್ನಾಕ್ಸ್ ಬಾಕ್ಸ್ಗೆ ಆಗುವಂತಹ ಒಂದು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ, ಹಾಗೇನೆ ತುಂಬಾನೇ ಹೆಲ್ದಿ ಕೂಡ. ತುಂಬಾ ಮಕ್ಕಳು ವೆಜಿಟೇಬಲ್ಸ್ ನ ತಿನ್ನೋದಿಲ್ಲ, ವೆಜಿಟೇಬಲ್ಸ್ ಅಂದ್ರೇನೆ ಆಗೋದಿಲ್ಲ. ಅಂತ ಮಕ್ಕಳಿಗೆ ಈ ತರ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ, ಹಾಗೇನೆ ಬಾಕ್ಸ್ ಪೂರ್ತಿ ಖಾಲಿ ಆಗತ್ತೆ. ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಬೌಲ್ ನ ತಗೊಳ್ಳಿ. ಅದರಲ್ಲಿ ಕ್ಯಾರೆಟ್ ನ ಆದಷ್ಟು ತೆಳುವಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವೀಟ್ ಕಾರ್ನ್ ಹಾಗೇನೆ ಕ್ಯಾಬೇಜ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬಹುದು. ಆದಷ್ಟು ವೆಜಿಟೇಬಲ್ಸ್ ನ ತೆಳುವಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಏನಾದ್ರೂ ಇಷ್ಟ ಇತ್ತು ಅಂತಂದ್ರೆ ಇದಕ್ಕೆ ನೀವು ಯಾವುದೇ ರೀತಿ ವೆಜಿಟೇಬಲ್ಸ್ ಕೂಡ ಹಾಕೊಳ್ಬಹುದು. ಹಾಗೇನೆ ಒಂದು ಚಿಕ್ಕ ಸೈಜ್ದು ಒಂದು ಈರುಳ್ಳಿನೂ ಕೂಡ ತಗೊಳ್ತಾ ಇದ್ದೀನಿ. ಪ್ರತಿದಿನ ಮಕ್ಕಳು ಲಂಚ್ ಬಾಕ್ಸಿಗೆ ಏನ್ ಮಾಡ್ಕೊಡೋದು, ಇಲ್ಲ ಅಂತಂದ್ರೆ ಸ್ನಾಕ್ಸಿಗೆ ಏನ್ ಮಾಡ್ಕೊಡೋದು ಅಂತ ಎಲ್ಲಾ ತಾಯಂದ್ರಿಗೆ ಕನ್ಫ್ಯೂಷನ್ ಇರತ್ತೆ. ಸೊ ಅಂತವ್ರಿಗೆ ಇದು ಹೆಲ್ಪ್ ಆಗತ್ತೆ, ಖಂಡಿತ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಇದನ್ನ ನಿಮ್ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಗೆ ಈರುಳ್ಳಿ, ಕ್ಯಾರೆಟ್, ಕ್ಯಾಬೇಜ್ ಹಾಗೇನೆ ಸ್ವೀಟ್ ಕಾರ್ನ್ ಹಾಕಿದ ನಂತರ ನೀವು ಬೇಕಾದ್ರೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ಬೀನ್ಸ್ ಹಾಕೊಳ್ಬಹುದು. ಯಾವ್ದೆಲ್ಲ ವೆಜಿಟೇಬಲ್ಸ್ ಬೇಕು ಅನ್ಸುತ್ತೆ ಅದನ್ನ ಸೇರಿಸ್ಕೊಳ್ಬಹುದು. ನಂತರ ಒಂದು 1/4 ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು 2 ಪಿಂಚ್ ಆಗುವಷ್ಟು ನಾನಿಲ್ಲಿ ಆರಿಗೆನೋನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ. ಮಕ್ಕಳಲ್ವಾ, ಸ್ವಲ್ಪ ಏನಾದ್ರೂ ಫ್ಲೇವರ್ಫುಲ್ ಆಗಿದ್ರೆ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆರಿಗೆನೋನ ಸೇರಿಸ್ಕೊಂಡಿರೋದು. ಹಾಗೇನೆ ನಾನಿಲ್ಲಿ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಗೇನೆ ಒಂದು 3 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಒಂದ್ ಸ್ವಲ್ಪ ಪೆಪ್ಪರ್ ಕೂಡ ಹಾಕೊಳ್ಳಿ. ನಾನಿಲ್ಲಿ ಪೆಪ್ಪರ್ ಹಾಕಿಲ್ಲ. ಇಲ್ಲ ಅಂತಂದ್ರೆ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು. ತುಂಬಾ ಚಿಕ್ಕ ಮಕ್ಳಿದಾರೆ ಅಂದ್ರೆ ಹಸಿಮೆಣಸಿನ್ಕಾಯಿನ ಹಾಕೋದಕ್ ಹೋಗ್ಬೇಡಿ. ಇವಾಗ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲಾನು ಹಾಕಿದ ನಂತರ ಫಸ್ಟ್ ಈ ತರ ಒಂದ್ ಸ್ವಲ್ಪನೇ ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಕಲ್ಸ್ಕೋಬೇಕಾಗತ್ತೆ. ಇದು ಯಾವ ಹದದಲ್ಲಿ ಇರ್ಬೇಕು ಅಂತ ಅಂದ್ರೆ ಈ ಕಡೆ ತೆಳುವಾಗಿನೂ ಇರಬಾರ್ದು, ಆ ಕಡೆ ಗಟ್ಟಿಯಾಗಿನೂ ಇರಬಾರ್ದು. ಒಂದು ಮೀಡಿಯಂ ಹದದಲ್ಲಿ ನೀವು ಇದನ್ನ ಕಲಿಸ್ಕೋಬೇಕು. ಅಂದ್ರೆ ಈ ಹಂಚ್ ಮೇಲೆಲ್ಲ ನಾವು ರೊಟ್ಟಿನ ತರ್ತೀವಿ ಗೊತ್ತಾ, ಆ ತರ ಇದನ್ನ ಕಲ್ಸ್ಕೋಬೇಕಾಗತ್ತೆ. ನೋಡಿ, ನಾನು ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಿಸ್ಕೊತಿದ್ದೀನಿ. ನಿಮ್ಗೆ ಏನಾದ್ರು ಈ ಕಡೆ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೋಕ್ಕೂ ಇಷ್ಟ ಇಲ್ಲ, ಮತ್ತೆ ಪೆಪ್ಪರ್ ಹಾಕೋದಕ್ಕೂ ನಮ್ಗೆ ಇಷ್ಟ ಆಗಲ್ಲ ಅಂತ ಅಂದ್ರೆ ನೀವು ಬೇಕಾದ್ರೆ ಚಿಲ್ಲಿ ಫ್ಲೆಕ್ಸ್ ನ ಹಾಕೊಳ್ಬಹುದು. ಮಕ್ಕಳಲ್ವಾ, ಚಿಲ್ಲಿ ಫ್ಲೆಕ್ಸ್, ಆರಿಗೆನೋ ಇದೆಲ್ಲ ಇದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ. ಇನ್ನು ಬೇಕಾದ್ರೆ ನೀವು ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿ ಇದ್ರಲ್ಲಿ ಸೇರಿಸ್ಬೋದು. ಇದು ಒಂಥರ ನೀವು ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಇದಕ್ಕೆ ನೀವು ತುಂಬಾ ವೆರೈಟಿನಲ್ಲಿ ಮಾಡ್ತಾ ಹೋಗ್ಬೋದು. ಕೆಲವೊಂದು ಜಾಗದಲ್ಲಿ ನೀವು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಬೋದು ಅಥವಾ ಬೀಟ್ರೂಟ್ ಹಾಕ್ಬೋದು. ಇದೆಲ್ಲಾನು ಹಾಕೋದ್ರಿಂದ ಮಕ್ಕಳು ಆರೋಗ್ಯನೂ ಚೆನ್ನಾಗಿರತ್ತೆ, ಹೆಲ್ದಿ ಆಗಿರೋ ಸ್ನಾಕ್ಸ್ ತಿಂದಂಗೂ ಆಗತ್ತೆ. ಸೊ ಇವಾಗ ಇದನ್ನೆಲ್ಲ ಕಲ್ಸ್ಕೊಂಡಿದ್ದಾಗಿದೆ. ನಾನು ತೋರ್ಸಿದೀನಿ ಯಾವ ಹದದಲ್ಲಿ ನೀವು ಇದನ್ನ ಕಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಇದನ್ನ ಕಲ್ಸಿದ ನಂತರ ಇದನ್ನೇನು ಇಡೋದೇನು ಬೇಡ, ಇಮಿಡಿಯೇಟ್ ಆಗಿ ಈ ಕಡೆ ಒಂದು ತವನ ಇಟ್ಕೊಳ್ಳಿ. ನಾನು ಈ ತರ ತವನ ತಗೊಂಡಿದ್ದೀನಿ, ಯಾಕೆಂದ್ರೆ ಶೇಪ್ ಚೆನ್ನಾಗಿ ಬರತ್ತೆ ಮತ್ತೆ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು ಈ ತವನ ತಗೊಂಡಿದ್ದೀನಿ. ನಿಮ್ ಹತ್ರ ಇದಿಲ್ಲ ಅಂತ ಅಂದ್ರೆ ನೀವು ನಾರ್ಮಲ್ ಆಗಿ ದೋಸೆ ತವ ಬರುತ್ತಲ್ವಾ, ಅದನ್ನೇ ಕೂಡ ಯೂಸ್ ಮಾಡ್ಬೋದು. ಇವಾಗ ಡೈರೆಕ್ಟ್ ಆಗಿ ಈ ತವ ಮೇಲೆ ಒಂದ್ ಸ್ವಲ್ಪನೇ ಹಾಕೊಂಡು ನಾವು ರೊಟ್ಟಿನ ತಟ್ಕೋತೀವಲ್ವಾ, ಅದೇ ರೀತಿಯಾಗಿ ನಾನಿಲ್ಲಿ ರೌಂಡ್ ಶೇಪ್ ಅಲ್ಲಿ ತಟ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪ್ ಅಲ್ಲಿ ತಟ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರತ್ತೆ ಮತ್ತೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ತುಂಬಾ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿರತ್ತೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕೆಚಪ್ ಹಾಕೊಡ್ಬೋದು ನೀವು, ಟೊಮೆಟೊ ಕೆಚಪ್. ಇಲ್ಲ ಅಂತ ಅಂದ್ರೆ ಬೇಕಾದ್ರೆ ನೀವು ತೆಂಗಿನಕಾಯಿ ಚಟ್ನಿನೋ, ಇಲ್ಲ ಅಂತಂದ್ರೆ ಮನೇಲೆ ಮಾಡಿಟ್ಟಿರುವಂತಹ ಮಯೋನಿಸ್, ಈ ತರದ್ ಯಾವ್ದ್ ಬೇಕಿದ್ರು ಹಾಕೊಡ್ಬೋದು. ಆದ್ರೆ ಮನೇಲಿ ಮಾಡಿರೋದನ್ನ ಹಾಕೊಡಿ, ಹೊರಗಡೆಯಿಂದ ತರ್ಸಿರೋದನ್ನ ಹಾಕೋದಕ್ ಹೋಗ್ಬೇಡಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಯಾವ್ದು ಇಷ್ಟ ಆಗಲ್ಲ ಮಕ್ಕಳಿಗೆ ಅಂತ ಅಂದ್ರೆ ಅವರು ಡೈರೆಕ್ಟ್ ಆಗಿ ಹಂಗೆ ಕೂಡ ತಿನ್ಬೋದು. ಯಾಕೆಂದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಖಾರನ ಹಾಕಿಲ್ಲ, ಮತ್ತೆ ಹುಳಿ ಹತ್ತೋ ಅಂತದ್ದು ಅಂದ್ರೆ ಹುಳಿ ಬರೋ ಅಂತ ಪದಾರ್ಥಗಳು ಯಾವ್ದೂ ಇಲ್ಲ. ಸೊ ಮಕ್ಕಳು ಆರಾಮಾಗಿ ಇದನ್ನ ಬೆಳಿಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಕೊಬಹುದು. ಸೊ ಈ ತರ ತವ ಮೇಲೆ ನೀವು ರೌಂಡ್ ಶೇಪ್ ಅಲ್ಲಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ಶೇಪ್ ಅಲ್ಲಿ ಹಾಕೊಂಡು ಇದನ್ನ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ಯಾಕೆ ಅಂತಂದ್ರೆ ನಾವು ಇದಕ್ಕೆ ಜಸ್ಟ್ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಬೇಯಬೇಕು. ನೀವು ಬೇಕಾದ್ರೆ ಇದಕ್ಕೆ ಒಂದು ಪ್ಲೇಟ್ ನ ಮುಚ್ಚಿ ಕೂಡ ಬೇಯಿಸ್ಕೊಳ್ಬಹುದು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲ ಅಂತ ಅಂದ್ರೆ ಹಾಗೆ ಡೈರೆಕ್ಟ್ ಆಗಿ ಕೂಡ ನೀವು ಬೇಯಿಸ್ಕೋಬಹುದು. ನೋಡಿ, ಇಲ್ಲಿ ಇನ್ನೊಂದು ಟಿಪ್ ನ ನಾನು ಶೇರ್ ಮಾಡ್ತೀನಿ.
ಈ ರೌಂಡ್ ಶೇಪ್ ಅಲ್ಲಿ ನಾವು ಹಾಕಿದೀವಲ್ವಾ, ಲಾಸ್ಟ್ ಅಲ್ಲಿ ಇದೆಲ್ಲ ಚೆನ್ನಾಗಿ ಕುಕ್ ಆಗಿದ ನಂತರ ನೀವು ಒಂದು ರೌಂಡ್ ಶೇಪ್ದು ಒಂದು ಇದನ್ನ ತಗೊಂಡು, ಅಂದ್ರೆ ವೆಜಿಟೇಬಲ್ ಕಟ್ಲೆಟ್ ಏನಿದೆ ಅಲ್ಲ ಇದನ್ನ ಒಂದ್ ತಗೊಂಡು ಅದ್ರ ಮೇಲ್ಗಡೆ ನೀವು ಚೀಸ್ ನ ಹಾಕ್ಬಿಟ್ಟು ಮತ್ತೆ ಅಗೇನ್ ಅದ್ರ ಮೇಲೆ ಇನ್ನೊಂದು ಕಟ್ಲೆಟ್ ನ ಇಟ್ಕೊಟ್ರಿ ಅಂತ ಅಂದ್ರೆ ಮಕ್ಕಳಿಗೆ ನೋಡೋದಕ್ಕೂ ಚೆನ್ನಾಗಿರತ್ತೆ, ತಿನ್ನೋದಕ್ಕೂ ತುಂಬಾನೇ ಇಷ್ಟಪಟ್ಟು ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾರೆ. ನಾವ್ ಇದನ್ನ ಒಂದು ಸಲ ಈ ತರ ಮಾಡೋದನ್ನ ಕಲ್ತ್ಕೊಂಡ್ವಿ ಅಂತ ಅಂದ್ರೆ ಇದರಲ್ಲಿ ತುಂಬಾ ವೆರೈಟಿಗಳನ್ನ ಮಾಡ್ಬೋದು. ಸೊಪ್ಪು ಹಾಕಿ ಮಾಡ್ಬೋದು, ಇಲ್ಲ ಚಿಕನ್ ಹಾಕಿ ಮಾಡ್ಬೋದು, ಇಲ್ಲ ಪನ್ನೀರು, ಸೋಯಾ ಎಲ್ಲವನ್ನು ಹಾಕಿ ನೀವು ಮಾಡ್ಕೊಳ್ಬಹುದು. ಎವ್ರಿ ಡೇ ನೀವು ಒಂದೊಂದು ಇಂಗ್ರೀಡಿಯಂಟ್ ನ ನೀವು ಚೇಂಜ್ ಮಾಡ್ತಾ ಹೋಗಿ. ಅಂದ್ರೆ ಇವತ್ತು ನೀವು ಕ್ಯಾರೆಟ್, ಈರುಳ್ಳಿ, ಕ್ಯಾಬೇಜ್ ನ ಹಾಕಿದೀರಾ ಅಂತ ಅಂದ್ರೆ ನಾಳೆ ದಿನ ನೀವು ಸೋಯಾ, ಪನ್ನೀರ್ ಮತ್ತೆ ಈರುಳ್ಳಿ ಅಥವಾ ಕ್ಯಾಬೇಜ್ ನ ಹಾಕೊಡಿ. ಈ ತರ ನೀವು ಎಕ್ಸ್ಚೇಂಜ್ ಮಾಡ್ತಾ ವಾರದಲ್ಲಿ ಒಂದು 3 ದಿನ ಈ ತರ ಮಾಡ್ಕೊಟ್ರಿ ಅಂತ ಅಂದ್ರೆ ಮಕ್ಕಳ ಆರೋಗ್ಯ ತುಂಬಾನೇ ಚೆನ್ನಾಗಿರತ್ತೆ. ಹಾಗೇನೆ ಹೆಲ್ದಿ ಸ್ನಾಕ್ಸ್ ನು ಕೂಡ ನಾವು ಕೊಟ್ಟಂಗಾಗತ್ತೆ. ಆದಷ್ಟು ಈ ಹೊರಗಡೆಯಿಂದ ತರಿಸುವಂತಹ ಫುಡ್ ಗಳಾಗಿರ್ಬೋದು, ಅಂದ್ರೆ ಇಲ್ಲ ಅಂತಂದ್ರೆ ಸ್ನಾಕ್ಸ್ ಆಗಿರ್ಬೋದು, ಮಿಕ್ಸ್ಚರು, ಲೇಸು ಈ ತರದೆಲ್ಲ ದಯವಿಟ್ಟು ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಈ ತರ ಮನೆಯಲ್ಲೇನೆ ಮಾಡ್ಕೊಡಿ. ನೋಡಿ ಇವಾಗ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ಇದು ಬೆಂದ್ಕೊಂಡಿದೆ. ಈ ಟೈಮಲ್ಲಿ ನಾನು ಇದನ್ನ ತಿರ್ವಾಕೊಳ್ತಾ ಇದ್ದೀನಿ. ಅರ್ಧ ಭಾಗ ಬೆಂದಿದ ತಕ್ಷಣನೇ ನೀವು ಈ ತರ ತಿರುಗ್ಸ್ ಹಾಕೊಬೇಕಾಗತ್ತೆ. ತುಂಬಾ ಹೊತ್ತು ಇದನ್ನ ಬೇಯೋದಕ್ ಬಿಡೋದಕ್ ಹೋಗ್ಬೇಡಿ. ಫಸ್ಟ್ 5 ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಯಾಕೆಂದ್ರೆ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿ ಇದು ಬೇಯಬೇಕಾಗತ್ತೆ. ನಂತರ ಇದನ್ನೆಲ್ಲ ನಾನು ಇವಾಗ ತಿರುಗಿಸ್ತಾ ಇದ್ದೀನಲ್ಲ, ತಿರುಗಿಸಿ ಹಾಕಿದ ನಂತರ ಇದನ್ನ ಹೈ ಫ್ಲೇಮ್ ಅಲ್ಲಿ ಮತ್ತೆ ಒಂದು 2 ರಿಂದ 3 ನಿಮಿಷ ನೀವು ಬೇಯಿಸ್ಕೋಬೇಕಾಗತ್ತೆ. ಮತ್ತೆ ಲೋ ಫ್ಲೇಮ್ ಅಲ್ಲಿ ಬೇಯಿಸೋದಕ್ ಹೋಗ್ಬೇಡಿ. ಹೈ ಫ್ಲೇಮ್ ಅಲ್ಲಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ತಿರುಗ್ಸೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಏಕೆಂದ್ರೆ ಸ್ವೀಟ್ ಕಾರ್ನ್ ಅಷ್ಟಾಗಿ ಹಿಟ್ಟಿಗೆ ಅಂಟ್ಕೊಳ್ಳಲ್ಲ, ಸೊ ಹಾಗಾಗಿ ಒಂದ್ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಯೂಶುವಲ್ ಆಗಿ ನಾನು ಸ್ವೀಟ್ ಕಾರ್ನ್ ಹಾಕಲ್ಲ, ಬಟ್ ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಸ್ವೀಟ್ ಕಾರ್ನ್ ಹಾಕಿದೀನಿ ಅಷ್ಟೇನೆ. ಇವಾಗ ನಾನು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ ಯಾಕೆ ಇಟ್ಕೋಬೇಕು ಅಂತಂದ್ರೆ ಇದು ನೀಟಾಗಿ ರೋಸ್ಟ್ ಆಗ್ಬೇಕು. ಈಗ ಆಲ್ರೆಡಿ ಚೆನ್ನಾಗಿ ಇದು ಬೆಂದಿದೆ, ವೆಜಿಟೇಬಲ್ಸ್ ಆಗಿರ್ಬೋದು, ಹಾಕಿರುವಂತಹ ಪ್ರತಿ ಇಂಗ್ರೀಡಿಯೆಂಟ್ ನೀಟಾಗಿ ಬೆಂದ್ಕೊಂಡಿದೆ. ಸೊ ಇನ್ನ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರಿ ಅಂತ ಅಂದ್ರೆ ವೆಜಿಟೇಬಲ್ ಕಟ್ಲೆಟ್ ಅನ್ನೋದು ರೆಡಿ ಆಗೋಗುತ್ತೆ. ಮಕ್ಕಳಿಗೆ ಆರಾಮಾಗಿ ನೀವು ಇದನ್ನ ಪ್ಯಾಕ್ ಮಾಡ್ಕೊಡ್ಬೋದು. ನೋಡಿ ಈ ತರ ಕಲರ್ ಚೇಂಜ್ ಆಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 2 ನಿಮಿಷ ಈ ತರ ಕುಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಹೆಲ್ದಿ ಆಗಿರುವಂತಹ ವೆಜಿಟೇಬಲ್ ಕಟ್ಲೆಟ್ ಮನೆಯಲ್ಲಿ ಈಸಿಯಾಗಿ ಒಂದು 2 ರಿಂದ 5 ನಿಮಿಷದೊಳಗಡೆ ರೆಡಿ ಆಗೋಗ್ಬಿಡತ್ತೆ. ಮಕ್ಕಳಿಗೂ ಇಷ್ಟ ಆಗತ್ತೆ, ದೊಡ್ಡವ್ರಿಗೂ ಇಷ್ಟ ಆಗತ್ತೆ. ಈ ತರ ರೆಸಿಪಿಗಳನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ, ಹಾಗೆ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಮಕ್ಕಳಿಗೆ ಹೆಲ್ದಿ ಆಗಿರುವಂತಹ ಫುಡ್ ನೇ ಕೊಡಿ ಅಂತ ಹೇಳ್ತಾ, ಮತ್ತೆ ನನ್ನ ಚಾನಲ್ ಅಲ್ಲಿ ಆದಷ್ಟು ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸ್ನಾಕ್ಸ್ ರೆಸಿಪಿಗಳಾಗಿರ್ಬೋದು, ಬಿಸ್ಕೆಟ್, ಕೇಕ್ಸ್ ಈ ತರದೆಲ್ಲಾ ವಿಡಿಯೋಸ್ ಇದೆ. ನಿಮ್ಗೇನಾದ್ರೂ ಟೈಮ್ ಇತ್ತು ಅಂತ ಅಂದ್ರೆ, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ ನ ನೋಡ್ತಾ ಇರಿ, ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ, ಹಾಗೇನೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ.